ಕೊಪ್ಪಳ ಜಿಲ್ಲೆಯ ಗಂಗಾವತಿಯನ್ನ ರಾಜ್ಯದ ಮಿನಿ ಗೋವಾ ಅಂತಲೇ ಕರೆಯುತ್ತಾರೆ. ಹೀಗಾಗಿ ಸುತ್ತಮುತ್ತಲಿನ ಐತಿಹಾಸಿಕ ಪ್ರವಾಸಿ ತಾಣಗಳನ್ನು ಸವಿಯಲು ಸಾಕಷ್ಟು ವಿದೇಶಿಗರು ಬರ್ತಾರೆ. ಹೀಗೆ ಬಂದಂತಹ ವಿದೇಶಿ ಮತ್ತು ದೇಸಿ ಪ್ರವಾಸಿಗರ ಮೇಲೆ ಸ್ಥಳೀಯರೊಬ್ಬರು ಹಲ್ಲೆ ಮಾಡಿರುವಂತಹ ಪ್ರಕರಣ ನಡೆದಿದ್ದು, ಜೊತೆಗೆ ಹಲ್ಲೆ ಮಾಡಿ ತುಂಗಭದ್ರಾ ಎಡೆದಂಡೆ ಕಾಲುವೆಗೆ ದೂಡಿದ್ದಾರೆ. ಹಾಗೆ ಮಹಿಳೆಯ ಮೇಲೆ ದೌರ್ಜನ್ಯ ಎಸಗಿರುವ ಆರೋಪವೂ ಕೂಡ ಕೇಳಿಬಂದಿದೆ. ಕೊಪ್ಪಳದಲ್ಲಿ ವಿದೇಶಿ ಪ್ರಜೆಗಳ ಮೇಲೆ ಮಾರಣಾಂತಿಕ ಹಲ್ಲೆ. 100 ರೂಪಾಯಿಗಾಗಿ ಹಲ್ಲೆ ನಡೆಸಿ ದುಷ್ಕರ್ಮಿಗಳು ಪರಾರಿ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗೊಂದಿ ಅಂಜನಾದ್ರಿ ನೆರೆಯ ಐತಿಹಾಸಿಕ ಹಂಪಿಯನ್ನು ನೋಡೋಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಬಂದವರು ಗಂಗಾವತಿ ತಾಲೂಕಿನ ಸಾಣಾಪುರ, ಆನೆಗೊಂದಿ ಸೇರಿದಂತೆ ಸುತ್ತಮುತ್ತಲೂ ಇರುವಂತಹ ರೆಸಾರ್ಟ್ಗಳು, ಹೋಮ್ ಸ್ಟೇಗಳಲ್ಲಿ ತಂಗಿ ತುಂಗಭದ್ರಾ ನದಿ, ಎಡದಂಡೆ ಕಾಲುವೆ, ಸುತ್ತಮುತ್ತಲಿನ 10 ಪ್ರವಾಸಿ ಸ್ಥಳಗಳಿಗೆ ಹೋಗಿ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾರೆ. ಇದೇ ರೀತಿ ರಾತ್ರಿ ಸಮಯದಲ್ಲಿ ಆಕಾಶ ನೋಡ್ತಾ ಗಿಟಾರ್ ಬಾರಿಸುತ್ತಾ ಕೂತಿದ್ದ ದೇಶೀಯ ಮತ್ತು ವಿದೇಶಿ ಪ್ರವಾಸಿಗರ ಮೇಲೆ ಹಲ್ಲೆ ಮತ್ತು ಲೈಂಗಿಕ ದೌರ್ಜನ್ಯವೆಸಗಿರೋ ಘಟನೆ ನಡೆದಿದೆ. ಗಂಗಾವತಿ ತಾಲೂಕಿನ ಸಾಣಾಪುರ ಕೆರೆ ಬಳಿ ಹರಿದು ಹೋಗಿರುವ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ಕಳೆದ ರಾತ್ರಿ 11 ಗಂಟೆ ಸುಮಾರಿಗೆ ಇಸ್ರೇಲ್ ದೇಶದ ಮಹಿಳಾ ಪ್ರವಾಸಿ, ಅಮೆರಿಕ ದೇಶದ ಪ್ರವಾಸಿಗ, ಮಹಾರಾಷ್ಟ್ರದ ಓರ್ವ ಪ್ರವಾಸಿಗ, ಒಡಿಶಾದ ಓರ್ವ ಪ್ರವಾಸಿಗನನ್ನ ಸಮೀಪದ ಹಾರ್ಟ್ಲೈನ್ ಹೋಮ್ ಸ್ಟೇ ಮಾಲಕಿ ಕರೆದುಕೊಂಡು ಬಂದಿದ್ಲು. ಈ ವೇಳೆ ಬೈಕ್ನಲ್ಲಿ ಬಂದಿದ್ದ 3 ದುಷ್ಕರ್ಮಿಗಳು 100 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಆದ್ರೆ 25 ರೂಪಾಯಿ ಕೊಟ್ಟಿದ್ದಕ್ಕೆ ಕೋಪಗೊಂಡು ವಿದೇಶಿ ಪ್ರಜೆಗಳನ್ನ ಕಾಲುವೆಗೆ ನೂಕಿದ್ದಾರೆ. ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿ ಹಣದ ಬ್ಯಾಗ್ ಕಸಿದು ಪರಾರಿಯಾಗಿದ್ದಾರೆ. ಎಡದಂಡೆ ಕಾಲುವೆಯಲ್ಲಿ ಬಿದ್ದಿದ್ದ ಡೇನಿಯಲ್ ಮತ್ತು ಪಂಕಜನೂರು ಈಜಿಕೊಂಡು ದಡ ಮುಟ್ಟಿ ತಮ್ಮ ಸಹಚರರ ಬಳಿ ಬಂದಿದ್ದಾರೆ. ಆದ್ರೆ ಬಿಬಾಸ್ ಮಾತ್ರ ಎಲ್ಲಿ ಇದ್ದಾನೆ ಅನ್ನೋದು ಗೊತ್ತಾಗಿಲ್ಲ. ನಂತರ ಸ್ಥಳೀಯರಿಗೆ ಮಾಹಿತಿ ಮುಟ್ಟಿಸಿ ನಂತರ ಗಂಗಾವತಿ ಗ್ರಾಮೀಣ ಠಾಣೆಗೆ ಹೋಗಿ ತಮ್ಮ ಮೇಲಾಗಿರುವ ದೌರ್ಜನ್ಯವನ್ನು ತಿಳಿಸಿದ್ದಾರೆ. ಮಾಹಿತಿ ತಿಳಿದ ಗಂಗಾವತಿ ಗ್ರಾಮೀಣ ಠಾಣೆ ಪೊಲೀಸರು ಕಳೆದ ರಾತ್ರಿಯಿಂದಲೇ ನಾಪತ್ತೆಯಾಗಿರೋ ಒಡಿಶಾ ಮೂಲದ ಪ್ರವಾಸಿಗ ಬಿಬಾಸ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಸುಮಾರಿಗೆ 2 ಮಹಿಳೆಯರು ಮತ್ತು 3 ಜನ ಪುರುಷರು, ಅದರಲ್ಲಿ 4 ಜನ ಪ್ರವಾಸಿಗರು ಹಂಪಿ ಮತ್ತು ಸುತ್ತಮುತ್ತ ಆನೆಗೊಂದಿ ಸುತ್ತಮುತ್ತ ಪ್ರದೇಶಗಳನ್ನ ನೋಡ್ಲಿಕ್ಕೆ ಬಂದಿದ್ದವರು ಒಂದು ಖಾಸಗಿ ಹೋಮ್ ಸ್ಟೇನಲ್ಲಿ ಉಳ್ಕೊಂಡಿರ್ತಾರೆ. ಊಟ ಆದಮೇಲೆ ಹೀಗೆ ಇಲ್ಲಿ ಬಂದು ಒಂದು ವಿಹಾರಕ್ಕೆ ಅಂತ ಬಂದು ಅವ್ರು ಹೇಳೋ ಪ್ರಕಾರ ನಕ್ಷತ್ರಗಳನ್ನು ನೋಡಲಿಕ್ಕೆ ಅಂತ ಅವರು ಬಂದು ಇಲ್ಲಿ ಕೂತಿರ್ತಾರೆ. 3 ಜನ ಯುವಕರು ಅಥವಾ ಪುರುಷರು ಮೋಟರ್ ಬೈಕ್ ಮೇಲೆ ಬಂದು ಅವ್ರ ಹತ್ರ ನಮಗೆ ಪೆಟ್ರೋಲ್ ಎಲ್ಲರೂ ಸಿಗುತ್ತಾ ಇಲ್ಲಿ ಅಂತ ಕೇಳ್ತಾರೆ. ಅವರು ಇಲ್ಲಿ ಗೊತ್ತಿಲ್ಲ, ಬೇರೆ ಕಡೆ ವಿಚಾರಿಸಿ ಅಂತ ಹೇಳಿದಾಗ ನಮಗೆ ಪೆಟ್ರೋಲ್ ಹತ್ರ ದುಡ್ಡಿಲ್ಲ, ದುಡ್ಡು ಕೊಡಿ ಅಂತ ಕೇಳ್ತಾರೆ. ಅವಾಗ ಅವರು ನಮ್ಮ ಹತ್ರ 20 ರೂಪಾಯಿ ಇದೆ ತಗೊಳ್ಳಿ ಅಂತ 20 ರೂಪಾಯಿ ಕೊಡೋಕೆ ಹೋದಾಗ ನಮಗೆ 20 ರೂಪಾಯಿ ಬೇಡ, 100 ರೂಪಾಯಿ ಬೇಕು ಅಂತ ಹೇಳಿ ಆವಾಗ ಏನು ಮಾಡ್ತಾರೆ, ಆ 3 ಜನ ಯುವಕರು ಅವ್ರ ಜೊತೆ ಸ್ವಲ್ಪ ಅವರಿಗೆ ಹೊಡೆದು ಆ 3 ಜನರನ್ನ ಈ ಒಂದು ಕಾಲುವೆಗೆ ತಳ್ಳಿಬಿಡ್ತಾರೆ. ಸ್ವಲ್ಪ ಕೆಳಭಾಗದಲ್ಲೇ ಹೋಗಿ ಇಬ್ಬರು ಯಾರು ಡ್ಯಾನಿಯಲ್ ಮತ್ತು ಪಂಕಜ್ ಅವರು ಈಜಾಡಿಕೊಂಡು ಮೇಲೆ ಬರ್ತಾರೆ. ಇನ್ನೊಬ್ಬರು ಡಿ ಬಾಸ್ ಅಂತ ಅವರು ನೀರಲ್ಲಿ ಹೋದವರು ಇನ್ನೂ ಪತ್ತೆ ಆಗಿಲ್ಲ ಎಲ್ಲಿದ್ದಾರೆ ಅಂತ. ಅವ್ರದ್ದು ನಮಗೆ ಸ್ವಲ್ಪ ಅದರ ಬಗ್ಗೆ ಸಂಶಯ ಇದೆ, ಅವ್ರನ್ನ ಹುಡುಕ್ತಾ ಇದೀವಿ ನಾವು. ಇನ್ನೊಂದೆಡೆ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿರೋ ದುಷ್ಕರ್ಮಿಗಳ ಹುಡುಕಾಟವನ್ನು ಕೂಡ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಅದಕ್ಕಾಗಿ 6 ತಂಡಗಳನ್ನ ರಚನೆ ಮಾಡಲಾಗಿದೆ. ಪ್ರವಾಸಿಗರ ಮೇಲೆ ಹಲ್ಲೆ ಮಾಡುವ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಜೊತೆಗೆ ರಾತ್ರಿ ಸಮಯದಲ್ಲಿ ನಿರ್ಜನ ಪ್ರದೇಶದಲ್ಲಿ ಪ್ರವಾಸಿಗರನ್ನು ಕರೆದುಕೊಂಡು ಹೋಗೋ ಹೋಮ್ ಸ್ಟೇ, ರೆಸಾರ್ಟ್ ಮಾಲೀಕರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕಾಗಿದೆ. ಮುಕಣಕತಿ ಪಬ್ಲಿಕ್ ಟಿವಿ, ಕೊಪ್ಪಳ.